ಅಲ್ಲ, ನಾನ್ ಏನ್ ಕಮ್ಮಿ ಮಾಡಿದೀನಿ ಅಂತ ಇವ್ರಿಗೆ ಆಡ್ತಾ ಇದ್ದಾರೆ. ಎಷ್ಟ್ ಚೆನ್ನಾಗಿದ್ವಿ, ಒಂದೇ ಫ್ಯಾಮಿಲಿ ತರ ಇದ್ವಿ, ಎಲ್ಲ ಹಾಳಾಗೋಯ್ತು. ಪ್ರೇಮನ್ ಒಳ್ಳೆತನನ ಈ ರೀತಿ ದುರುಪಯೋಗ ಪಡಿಸ್ಕೊಳ್ಳೋದ? ನೀವಿಲ್ದೇ ಇರೋ ಟೈಮಲ್ಲಿ ನಿಮ್ ಮನೆಗೆ ಹೋಗಿ ನಿಮ್ ಹೆಂಡತಿ ಜೊತೆ ಅಸಹ್ಯ ಆಗ್ತಾ ಇದೆ. ನಂಗೂ ಅಷ್ಟೇ. ಎಷ್ಟು ಸಿಟ್ಟು ಬರ್ತಿದೆ ಅಂತಂದ್ರೆ ಇಬ್ರು ಇಲ್ಲ ಹೂತಾಕ್ಬಿಡೋಣ ಅನಿಸ್ತಿದೆ. ಅಲ್ಲ, ಪ್ರಕಾಶ್ ಅಣ್ಣ ಹೀಗ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ವಾ? ಬರ್ಲಿ ಇರಿ, ಅವರು ಗ್ರಾಚಾರ ಬಿಡಿಸ್ತೀನಿ. ಅಯ್ಯೋ, ಹಾಗ್ ಮಾತ್ರ ಮಾಡ್ಬೇಡಮ್ಮ. ಈ ವಿಷಯ ಏನಾದ್ರೂ ಗೊತ್ತಾದ್ರೆ ನನ್ ಮಾನ ಮರ್ಯಾದೆ ಹೋಗುತ್ತೆ. ಜೊತೆಗೆ ಪ್ರೇಮ ಮಕ್ಕಳನ್ನ ಕರ್ಕೊಂಡು ಹೊರಟೋಗ್ಬಿಡ್ತಾಳೆ. ಆ ಮಕ್ಳು ಏನ್ ಮಾಡಿದ್ರು ಪಾಪ, ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನ್ಗಿಲ್ಲಮ್ಮ. ಈ ವಿಷಯನ ಇಲ್ಲೇ ಬಿಟ್ಬಿಡೋಣ, ನೋಡೋಣ, ಸರಿ ಹೋದ್ರು ಹೋಗ್ಬೋದು. ಎಷ್ಟ್ ಚೆನ್ನಾಗಿತ್ತು ನನ್ ಸಂಸಾರ. ನಾನು, ನನ್ ಗಂಡ, ನನ್ ಮಗು ಏನೇನೋ ಕನ್ಸ್ ಕಟ್ಟಿದ್ದೆ. ಆದ್ರೆ ಆ ಕನ್ಸೆಲ್ಲ ಒಂದೇ ಕ್ಷಣದಲ್ಲಿ ನುಚ್ಚು ನೂರಾಗೋಯ್ತು. ನನ್ ಗಂಡ ನನ್ಗೆ ನಂಬಿಕೆ ದ್ರೋಹ ಬಗದ್ರು. ಶಿವಕುಮಾರಣ್ಣ ಅಂತೂ ಇವ್ರನ್ ದೇವ್ರಂತಾನೆ ನಂಬಿದ್ರು. ಎಲ್ಲೋ ಇದ್ದ ಶಿವಕುಮಾರಣ್ಣನ ಕರ್ಕೊಂಡ್ಬಂದು ಕೆಲ್ಸ ಕೊಡ್ಸಿ ಒಂದ್ ಬದುಕ್ ರೂಪಿಸ್ಕೊಟ್ಟವ್ರೆ ಇವ್ರು. ದೂರ ಯಾಕಿರ್ಬೇಕು ಅಂತ ಮನೆ ಪಕ್ಕನೆ ಒಂದ್ ಮನೆ ಮಾಡಿಸ್ಕೊಟ್ರು. ಇದು ಆಗ ಹೋಗೋ ಕೆಲಸ ಅಲ್ಲ. ಸುಮ್ಮನೆ ಬೆಳಗ್ಗೆಯಿಂದ ಅರ್ಧ ದಿವಸ ವೇಸ್ಟ್ ಆಯ್ತು. ಇದೊಂದು ಸಿಟಿಗೆ ತೊಗೊಂಡೋಗಿ ರೆಡಿ ಮಾಡಿಸ್ಬೇಕು. ಅಣ್ಣ, ನಾನು ನೋಡ್ಲಾ? ಬೆಳಗ್ಗೆಯಿಂದ ತಲೆ ಕೆಡಿಸ್ಕೊಂಡಿದ್ದೀನಿ. ನನ್ನ ಕೈಲೇ ಏನೂ ಮಾಡೋಕ್ಕಾಗಿಲ್ಲ. ನೀನೇನಪ್ಪ ಮಾಡ್ತೀಯಾ? ಸರಿ, ಟ್ರೈ ಮಾಡು. ರೀ, ಬಸ್ಸಿಗೆ ಟೈಮ್ ಆಯ್ತು. ನೀವ್ ಇಲ್ಲಿತ್ಕೊಂಡು ಏನ್ ಮಾಡ್ತಿದ್ರಾ? 5 ನಿಮಿಷ ಇರೋ ಬಂದೆ. ನೋಡಿ, ಆನ್ ಆಯ್ತು. ಸರಿ ಬಾರೆ, ಟೈಮ್ ಆಯ್ತು, ಹೋಗೋಣ. ಏಯ್ ನಿಂತ್ಕೊಳಪ್ಪ, ನಿಂತ್ಕೋ. ಏನು ನಿನ್ನ ಹೆಸರು? ಶಿವಕುಮಾರ್ ಅಣ್ಣ. ಏನು ಕೆಲಸ ಮಾಡ್ತೀಯಾ? ಆವಾಗಲೇ ಮಾಡಿದ್ನಲ್ಲ, ಅದೇ ಕೆಲಸ ಅಣ್ಣ. ಎಲ್ಲಿ ಕೆಲಸ ಮಾಡ್ತಿದೀಯಾ? ಇಲ್ಲೇ ಕೆಲಸ ಮಾಡ್ತೀನಣ್ಣ. ಇದೇ ನಮ್ಮ ಹುಟ್ಟೂರು. ಇಲ್ಲಿ 100-200 ಅಷ್ಟೇ ಸಂಪಾದನೆ ಆಗುತ್ತೆ. ಅದಕ್ಕೆ ಬೇರೆ ಊರಲ್ಲಿ ಯಾರ ಹತ್ರನಾದ್ರೂ ಅಸಿಸ್ಟೆಂಟಾಗಿ ಸೇರ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ರೀ, ಬನ್ರಿ ಹೋಗೋಣ. ಈಗಾಗಲೇ ಒಂದ್ ಬಸ್ ಹೊರಟೋಯ್ತು. ಒಂದು ನಿಮಿಷ ಇರಮ್ಮ. ಶಿವಕುಮಾರ, ಸಂಸಾರ ಕಟ್ಕೊಂಡಿದ್ಯಾ, ಕೆಲಸ ಬೇರೆ ಹುಡುಕ್ತಾ ಇದ್ದೀನಿ ಅಂತೀಯ. ನನ್ನ ಜೊತೆಲೇ ಬಂದ್ಬಿಡು, ನೀನು ಒಳ್ಳೆ ಕಾಂಟ್ರಾಕ್ಟರ್ ಮಾಡ್ತೀನಿ. ನಾನಾ ಕಾಂಟ್ರಾಕ್ಟರ? ಏನು ಹೇಳ್ತಿದ್ದೀರಣ್ಣ? ನೋಡಮ್ಮ, ನಿನ್ನ ಗಂಡನ ಒಪ್ಸಿ ಸಿಟಿ ಕರ್ಕೊಂಬರೋ ಜವಾಬ್ದಾರಿ ನಿಂದು. ತಗೋ ನನ್ನ ವಿಸಿಟಿಂಗ್ ಕಾರ್ಡು. ಈ ಹಳ್ಳಿನಲ್ಲಿದ್ದು ಏನು ಸಾಧಿಸೋಕ್ಕಾಗಲ್ಲ. ಸಿಟಿಗೆ ಬನ್ನಿ. ಇಷ್ಟೆಲ್ಲ ಆಗ್ 1 ತಿಂಗಳಿಗೆ ಶಿವಕುಮಾರಣ್ಣ ಪ್ರೇಮ ಬೆಂಗಳೂರಿಗೆ ಬಂದ್ರು. ನಮ್ಮ ಯಜಮಾನ್ರಿಗೆ ಕಾಂಟ್ರಾಕ್ಟ್ ಕೆಲಸ ಜಾಸ್ತಿ ಇದ್ದಿದ್ರಿಂದ ಅವರು ಸ್ವಲ್ಪ ಶಿವಕುಮಾರಣ್ಣಂಗೆ ವಹಿಸ್ಕೊಟ್ರು. ಅವ್ರಿಗೂ ಕೈ ತುಂಬಾ ಸಂಬಳ ಕೆಲ್ಸ ಇತ್ತು. ನಮ್ಮ ಯಜಮಾನ್ರನ್ನಂತೂ ಶಿವಕುಮಾರಣ್ಣ ದೇವ್ರಂತಾನೆ ನಂಬಿದ್ರು. 3 ವರ್ಷ 3 ದಿನದ ತರ ಕಳ್ದೋಯ್ತು. ಈ ನಡುವೆ ಶಿವಕುಮಾರಣ್ಣ ಪ್ರೇಮಂಗೂ ಒಂದ್ ಗಂಡ್ಮಗುನೂ ಆಯ್ತು. ಚೆನ್ನಾಗೇ ಇದ್ವಿ. ಆದ್ರೆ ಯಾಕೋ ಬರ್ತಾ ಬರ್ತಾ ಶಿವಕುಮಾರಣ್ಣ ತುಂಬಾ ಮಂಕಾಗೋದು. ಕುಮಾರಣ್ಣ, 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 ಆಗ್ಲಿಂದ ಕೂಗ್ತಾ ಇದ್ದೀನಿ, ಕೇಳಿಸ್ಲಿಲ್ವಾ?
ಏನಾಯ್ತಣ್ಣ? ಏನಾಯ್ತು? ಏನಿಲ್ಲ, ಈ ನಡುವೆ ಕೆಲಸ ಜಾಸ್ತಿ ಅಲ್ಲ, ಅದಕ್ಕೆ ಇರಬೇಕು. ಏನೂ ಇಲ್ಲ, ಸರಿ ಹೋಗುತ್ತೆ. ಅದಕ್ಕಲ್ಲ, ನನಗೆ ಗೊತ್ತು ಏನೋ ಆಗಿದೆ. ಪ್ರೇಮ ಜಗಳ ಆಡದ್ಲಾ? ಅದು ಪ್ರೇಮ ಇತ್ತೀಚೆಗೆ ತುಂಬ ಬದಲಾಗಿದ್ದಾಳೆ. ಅಲ್ಲ, ಗಂಡ ಹೆಂಡತಿ ಅಂದಮೇಲೆ ಇದೆಲ್ಲ ಇದ್ದಿದ್ದೆ ಬಿಡಿ. ಅದಲ್ಲ, ಮತ್ತೆ ಪ್ರೇಮ ಯಾರ್ದೋ ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ. ಏನೋ ಕದ್ದು ಮುಚ್ಚಿ ವ್ಯವಹಾರ ನಡೆಸ್ತಿದ್ದಾಳೆ. ಏನ್ ಹೇಳ್ತಿದ್ಯಣ್ಣ? ಪ್ರೇಮ ಆ ಥರದ ಹುಡುಗಿ ಅಲ್ಲ. ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ? ಹೋದ್ವಾರ ಹಾಲಲ್ಲಿ ವಿಷ ಹಾಕಿ ನನ್ನ ಸಾಯಿಸೋಕೆ ನೋಡಿದ್ಲು. ಅವತ್ತಿನಿಂದ ಹಾಲು ಕುಡಿಯೋದೇ ಬಿಟ್ಬಿಟ್ಟಿದ್ದೀನಿ. ಯಾರಿಗೂ ಫೋನ್ ಮಾಡಿ ನನ್ನನ್ನು ಸಾಯಿಸ್ಬಿಡ್ಲ ಅಂತಿದ್ಲು. ಅದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಏ ಇಲ್ಲ, ಪ್ರೇಮ ಆ ಥರದ ಹುಡುಗಿ ಅಲ್ಲ, ನಾನು ನಂಬಲ್ಲ. ಅಯ್ಯೋ, ನಾನೇನಕ್ಕೆ ಸುಳ್ಳು ಹೇಳಮ್ಮ? ಅವಳ ಮೊಬೈಲ್ನ ನೀನೇ ನೋಡು, ಎಲ್ಲ ಗೊತ್ತಾಗುತ್ತೆ. ಒಂದ್ ವೇಳೆ ಇದೆಲ್ಲ ನಿಜ ಆಗಿದ್ರೆ ನಾನೇ ಅವಳಿಗೆ ಬುದ್ಧಿ ಹೇಳ್ತೀನಿ. ಬೇಡ ಬೇಡ ಬೇಡ, ನೇರವಾಗಿ ಹೇಳಿದ್ರೆ ಅವಳ ಮನಸ್ಸಿಗೆ ನೋವಾಗ್ಬೋದು. ನನ್ಗೆ ಅವಳ ಮನಸ್ಸಿಗೆ ನೋವು ಮಾಡಕ್ಕೆ ಇಷ್ಟ ಇಲ್ಲ. ಪ್ರೇಮ, ಪ್ರೇಮ, ಏನಕ್ಕ? ಏನ್ ಮಾಡ್ತಿದ್ಯೆ? ಒಲೆ ಮೇಲೆ ಹಾಲಿಟ್ಟಿದ್ದೆ ಅಕ್ಕ. ಬಾ ಕುತ್ಕೋ. ಹಾ, ನಿನ್ ಫೋನಲ್ಲಿ ಅರ್ಜೆಂಟಾಗಿ ಒಂದು ಫೋನ್ ಮಾಡಬೇಕಿತ್ತು. ನನ್ನ ಕರೆನ್ಸಿ ಆಗೋಗಿದೆ ಕಣೆ. ಇಲ್ಲೇ ಇದೆಯಲ್ಲ ಅಕ್ಕ, ತಗೊಂಡ್ ಮಾಡು. ಅಕ್ಕ, ಕಾಲ್ ಮಾಡಿದ್ಯಾ? ಹಾ ಮಾಡಿದೆ, ಸ್ವಿಚ್ ಆಫ್ ಅಂತ ಬಂತು. ಓ ಹೌದಾ, ಸರಿ, ನೀನ್ ಹಾಲು ಕುಡಿ. ಹಾಲಾ? ಯಾಕಕ್ಕ, ಏನಾಯ್ತು? ಏನಿಲ್ಲ, ಕೊಡು. ಏನ್ ಶಿವಕುಮಾರ, ಕೆಲಸ ಇಲ್ವಾ ಇವತ್ತು? ಕಂದ, ಏನು ಪುಟ್ಟ, ಏನು ಸಮಾಚಾರ? ಏನ್ ಬೇಕು ನಿನಗೆ? ಚಾಕ್ಲೇಟ್ ಬೇಕಿತ್ತಾ? ಬರ್ತೀಯ ನನ್ನ ಜೊತೆ? ನೋಡಿಲಿ, ನಿನಗೋಸ್ಕರ ಏನ್ ತಂದಿದ್ದೀನಿ ಅಂತ. ಮಕ್ಳಂದ್ರೆ ಅಷ್ಟೊಂದು ಇಷ್ಟನಾ ನಿಮ್ಗೆ? ಅದರಲ್ಲೂ ಈ ಬಂಗಾರಿ ಅಂದ್ರೆ ನನಗ್ ಪ್ರಾಣ. ಇನ್ನ ಕಣ. ಏನೇ, ನಂಗೆ ಇನ್ನೊಂದು ತುಪ್ಪ ಕೊಡು ಈ ಕಡೆಗೆ. ಇಲ್ಲಿ ಬಂಗಾರು, ಇಲ್ಲೊಂದು ಮುತ್ತು ಕೊಡು. ಶಿವು, ಏನು ಕೆಲಸ ಇಲ್ಲ ಅಂತಿದ್ಯಲ್ಲ, ಮೇಲ್ಗಡೆ ಗೀಸರ್ ವೈರು ಕಟ್ ಆಗಿದೆ, ಒಂಚೂರು ಫಿಕ್ಸ್ ಮಾಡ್ಬಿಡೋಗ. ಏನು ನೋಡ್ತಾ ಇದೀಯಾ? ಹೋಗ್ ಮಾಡೋ. ವೈರ್ ಕಿತ್ತೋಗಿತ್ತು, ರಿಪೇರಿ ಆಯ್ತು. ಅಣ್ಣ, ಒಂದ್ ನಿಮಿಷ. ಕೆಲ್ಸಕ್ಕೆ ಹೋಗ್ಲಿಲ್ವಾ? ಪ್ರೇಮ ಹೇಳ್ತಾ ಇದ್ಲು 3 ದಿನ ಆಯ್ತಂತೆ ಕೆಲ್ಸಕ್ಕೆ ಹೋಗಿ. ಏನಾಯ್ತಣ್ಣ? ಹೀಗಾದ್ರೆ ಹೇಗೆ? ನೀವು ಹೊರಗೆ ಹೋಗಿ ಸಂಪಾದನೆ ಮಾಡಿದ್ರೆ ತಾನೇ ಸಂಸಾರ ನಡೆಯೋದು. ನಾನೇನು ಬೇಕು ಅಂತ ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ಯಮ್ಮ? ನನಗೇನು ಜವಾಬ್ದಾರಿನೇ ಇಲ್ವಾ? ಈ ನಡುವೆ ಯಾಕೋ ಯಾವುದ್ರಲ್ಲೂ ಆಸಕ್ತಿ ಇಲ್ಲ. ಏನು ಮಾಡಿದ್ರು ತಲೆ ತಿರ್ಗ್ದಂಗಾಗುತ್ತೆ, ನಡ್ಕ ಬರುತ್ತೆ. ನಂಗನ್ಸುತ್ತೆ ಯಾರೋ ನನಗೆ ಮಾಟ ಮಾಡಿಸಿದ್ದಾರೆ ಅಂತ. ಈಗಿನ ಕಾಲದಲ್ಲ, ಎಲ್ಲೋ ನಿಮ್ಮ ಭ್ರಮೆ ಇರಬೇಕು.
ನೋಡು, ಬೆಳಗ್ಗೆ ಮನೆ ಬಾಗಿಲಲ್ಲಿ ಸಿಕ್ಕಿರೋದು, ಇವಾಗೇನು ಹೇಳ್ತೀಯಾ? ನೀವು ಪ್ರೇಮನ ತುಂಬಾ ಹಚ್ಕೊಂಡಿದ್ದೀರಾ, ಅದಕ್ಕೆ ಸಣ್ಣ ಸಣ್ಣ ವಿಷಯನೂ ದೊಡ್ಡದಾಗ ಅನ್ಸುತ್ತೆ. ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ಅವಳಿಗೆ ಮೆಸೇಜ್ ಬರ್ತಾ ಇರೋ ನಂಬರ್ನ ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಅದು ಯಾರೇ ಆಗಲಿ ನಾನು ಅವನಿಗೆ ಬೈದು ಚೆನ್ನಾಗಿ ಬುದ್ಧಿ ಹೇಳ್ತೀನಿ. ಆ ನಂಬರ್ ಯಾರ್ದು ಅಂತ ನಾನು ಕಂಡಿಡ್ದಾಗಿದೆ. ಯಾರಣ್ಣ? ನಿನ್ನ ಗಂಡಂದು. ನನ್ನ ಗಂಡಂದ? ಏನಣ್ಣ ಹೇಳ್ತಿದ್ಯಾ? ಹೌದಮ್ಮ, ಪ್ರಕಾಶ್ ಅಣ್ಣಂದೆ. ಒಂದು ವಾರದ ಹಿಂದೆ ಇನ್ನೊಂದು ಸಿಮ್ ತೊಗೊಂಡಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಹೋಗಿ ಅಣ್ಣ, ಇಷ್ಟು ವರ್ಷ ನಾನು ಅವ್ರ ಜೊತೆ ಸಂಸಾರ ಮಾಡಿರೋಳು, ಅವ್ರೇನು ಅಂತ ನನಗೆ ಗೊತ್ತಿಲ್ವಾ? ಸರಿನಮ್ಮ, ನಾನಿನ್ನು ಬರ್ತೀನಿ.